ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ವಿಡಿಯೋ ವೈರಲ್ ಪ್ರಕರಣದಲ್ಲಿ ದರ್ಶನಾಪ್ತ ನಟ ಧನ್ವೀರ್ ಸೋಮವಾರವೂ ಪೊಲೀಸರ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆ ಹಾಜರಾಗುವಂತೆ ಇದೇ ತಿಂಗಳು 13ರಂದು ಪರಪ್ಪನ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಧನ್ವೀರ್ಗೆ ನೋಟಿಸ್ ನೀಡಿದ್ರು. ಆದರೆ ಅಂದು ಧನ್ವೀರ್ ವಕೀಲರ ಮೂಲಕ ಮನವಿ ಮಾಡಿ ವಿಚಾರಣೆಗೆ ಗೈರಾಗಿದ್ರು. ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಆದರೆ ಸೋಮವಾರ ಧನ್ವೀರ್ ಪರಪ್ಪನ ಅಗ್ರಹಾರ ಠಾಣೆಗೆ ಬಂದಿದ್ರು, ಇನ್ಸ್ಪೆಕ್ಟರ್ ಇರಲಿಲ್ಲ. ಹೀಗಾಗಿ 1 ಗಂಟೆ ಕಾಲ ಧನ್ವೀರ್ ಸ್ಟೇಷನ್ ಅಲ್ಲೇ ಕಾಯ್ತಿದ್ರು. ಬಳಿಕ ಊಟ ಮಾಡಿಕೊಂಡು ಬರುವಂತೆ ಪೊಲೀಸರು ಹೇಳಿದ್ರು. ಆದರೆ 3 ಗಂಟೆ ಬಳಿಕ ಬರುವುದಾಗಿ ಹೇಳಿ ಹೋದ ಧನ್ವೀರ್ ಸ್ಟೇಷನ್ಗೆ ವಾಪಸ್ ಬಂದಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪೊಲೀಸರು ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡಲು ಮುಂದಾಗಿದ್ದಾರೆ. ನಿರ್ಮಾಪಕರಿಂದ ಲೈಂಗಿಕ ಕಿರುಕುಳ ಆರೋಪ ವಿವಾದದ ನಡುವೆ ನಟಿ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕಿದ್ದಾರೆ. ನನ್ನ ವೈಯಕ್ತಿಕ ಜೀವನ ಈಗ ಸಾರ್ವಜನಿಕವಾಗಿದೆ. ಕಳೆದ ಕೆಲ ದಿನಗಳು ನನಗೆ ತುಂಬಾ ಭಾರವಾಗಿದ್ದು, ಈ ವೇಳೆ ಪೊಲೀಸರು, ಕಾನೂನು, ಮಾಧ್ಯಮ ಮತ್ತು ಅನೇಕ ಜನರ ಬೆಂಬಲ ಸಿಕ್ಕಿರೋದಕ್ಕೆ ನಾನು ಕೃತಜ್ಞೆ ಎಂದಿದ್ದಾರೆ. ಇದೇ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಕೀಳಾಗಿ ಮಾತನಾಡುವವರ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮಧ್ಯೆ ನಟಿಗೆ ಕಿರುಕುಳ ಪ್ರಕರಣದ ಆರೋಪಿ ಉದ್ಯಮಿ ಅರವಿಂದ್ ರೆಡ್ಡಿ, ನನ್ನ ಮತ್ತು ಆಕೆಯ ನಡುವಿನ ಸಂಬಂಧ 2 ವರ್ಷದ ಹಿಂದೆಯೇ ಮುಗಿದಿದೆ. ನಾನು ಅವರಿಗೆ ಈಗ ತೊಂದರೆ ನೀಡಲು ಹೇಗೆ ಸಾಧ್ಯ ಅಂದಿದ್ದಾರೆ. ಈ ನಟಿ ನನ್ನ ಜೊತೆ ಸಂಬಂಧದಲ್ಲಿದ್ದಾಗಲೇ ವಿದೇಶಕ್ಕೆ ಬಂದಿದ್ರು. ಇನ್ನೊಬ್ಬನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು. ಆತ ನನ್ನ ಸಹೋದರ ಅಂದಿದ್ರು, ತಂದೆ ರೀತಿ ಕೂಡ ಅಂದಿದ್ರು. ಆಮೇಲೆ ಅವರ ಸಂಬಂಧದ ಬಗ್ಗೆ ಗೊತ್ತಾಯ್ತು ಅಂದಿದ್ದಾರೆ. 2 ವರ್ಷದಿಂದ ನನಗೆ ಅವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು. ಇದರಲ್ಲಿ ಜೂನ್ 10th 2024 ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು, ಜೂನ್ 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿತ್ತು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನ್ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್. ಇನ್ನು ಅರವಿಂದ್ ರೆಡ್ಡಿ ನಟಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ವಿವಾದದ ನಡುವೆ ಇನ್ನೂ 3 ನನ್ನನ್ನ ಸಂಪರ್ಕ ಮಾಡಿದ್ರು. ಅವರಿಗೂ ಇದೇ ರೀತಿ ನಟಿ ಹಣ ಪಡೆದು ಮೋಸ ಮಾಡಿದ್ದಾಳಂತೆ, ಮದುವೆ ಆಗ್ತೀನಿ ಅಂತ ವಂಚಿಸಿದ್ದಾಳೆ ಅಂತ ಅಂದಿದ್ದಾರೆ. ನಟಿಯಿಂದ ಮೋಸಗೊಂಡಿದ್ದಾರೆ ಅಂತ ಅರವಿಂದ್ ರೆಡ್ಡಿ ಹೇಳಿರೋ ಆ 3 ವ್ಯಕ್ತಿಗಳಲ್ಲಿ ಒಬ್ಬರು MLA ಅಭ್ಯರ್ಥಿಯಾಗಿದ್ದ ರಾಜಕೀಯ ವ್ಯಕ್ತಿ, ಮತ್ತೊಬ್ಬರು UK ಉದ್ಯಮಿ, ಇನ್ನೊಬ್ಬರು ಬೆಂಗಳೂರಿನಲ್ಲಿರುವ ಉದ್ಯಮಿ ಅಂತ ಹೇಳಲಾಗಿದೆ. ಪ್ರೀತಿಯ ನೆಪದಲ್ಲಿ ಕಳ್ಳತನ ಮಾಡುತ್ತಿದ್ದ ಪ್ರೇಮಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕವಿಪ್ರಿಯ, ಹರ್ಷವರ್ಧನ್ ಬಂಧಿತ ಆರೋಪಿಗಳು. ಕವಿಪ್ರಿಯ ಹಾಗೂ ಹರ್ಷವರ್ಧನ್ ಅಸಲಿಗೆ ಟೆಕ್ಕಿಗಳಾಗಿದ್ರು. ಇಬ್ಬರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಸಾಲ ತೀರಿಸಲು ಸಂಬಳ ಸಾಕಾಗದ ಹಿನ್ನೆಲೆ ಅಡ್ಡದಾರಿ ಹಿಡಿದು ಮೋಸದ ಜಾಲ ಹೆಣೆದಿದ್ದಾರೆ. ಯುವಕನೊಬ್ಬನಿಗೆ ವಂಚಿಸಲು ಮುಂದಾದ ಜೋಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕವಿಪ್ರಿಯ ಡೇಟಿಂಗ್ ಆಪ್ನಲ್ಲಿ ಯುವಕನೊಬ್ಬನನ್ನ ಬಲೆಗೆ ಬೀಳಿಸಿದ್ಲು. ನವೆಂಬರ್ 1ರಂದು ರೆಸ್ಟೋರೆಂಟ್ಗೆ ಯುವಕನನ್ನ ಕರೆಸಿದ್ಲು. ಇಬ್ಬರು ಮದ್ಯ ಸೇವಿಸಿ ಲಾಡ್ಜ್ ಒಂದಕ್ಕೆ ತೆರಳಿದ್ರು. ಮಧ್ಯರಾತ್ರಿ ಆನ್ಲೈನ್ನಲ್ಲಿ ಊಟ ತರಿಸಿದ್ದ ಕವಿಪ್ರಿಯ ಯುವಕನಿಗೆ ಕುಡಿಯಲು ನೀರು ಕೊಟ್ಟಿದ್ದಳು. ನೀರು ಕುಡಿದ ಯುವಕ ಪ್ರಜ್ಞೆ ತಪ್ಪಿ ಮಲಗಿದ್ದ. ಈ ವೇಳೆ ಯುವಕನ ಬಳಿಯಿದ್ದ ನಗದು, ಚಿನ್ನ ದೋಚಿ ಕವಿಪ್ರಿಯ ಎಸ್ಕೇಪ್ ಆಗಿದ್ದಳು. ಈ ಸಂಬಂಧ ಯುವಕ ಪೊಲೀಸರಿಗೆ ದೂರು ನೀಡಿದ್ದ ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ನಾವು ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಇದು ಈ ಹುಡುಗಿ ಕವಿಪ್ರಿಯ ಡಾಟರ್ ಆಫ್ ಅಣ್ಣಾದೊರೆ ಏನಿದೆ, ಅವ್ರ ಜೊತೆಗೆ ಇನ್ನೊಂದು ಹುಡುಗ ಕೂಡ ಕೈ ಜೋಡಿಸಿರ್ತಾನೆ. ಅವನ ಹೆಸರು ಹರ್ಷವರ್ಧನ ಅಂತ. ಈ ಹರ್ಷವರ್ಧನ್ ತಮಿಳುನಾಡು ಮೂಲದ ಕರೂರ್ನವನು. ಈ ಹುಡುಗಿ ಬಂದು ತಿರುಚನಾಪಳ್ಳಿ ಅಂತ ಜಿಲ್ಲೆಯವರು. ಇಬ್ಬರು ತಮಿಳುನಾಡು ಮೂಲದವರು. ಇವರಿಬ್ಬರು ಹುಡುಗನಿಗೆ ಇದಕ್ಕೆ ಲಾಡ್ಜ್ಗೆ ಕರೆಸಿ ಲಾಡ್ಜ್ನಲ್ಲಿ ಒಂದು ಒಡವೆನ ಕತ್ಕೊಂಡು ಹೋಗಿ ಆ ತಮಿಳುನಾಡಲ್ಲಿ ಹೊತ್ಕೊಂಡಿರ್ತಾರೆ. ನಮ್ಮವರು ಪ್ರಕರಣ ದಾಖಲಿಸ್ಕೊಂಡು ಇಬ್ಬರನ್ನ ಅರೆಸ್ಟ್ ಮಾಡಿಕೊಂಡು ಈಗ ಇಬ್ಬರನ್ನು ಕಸ್ಟಡಿ ತೊಗೊಂಡಿದ್ವಿ. ಬೆಂಗಳೂರಿನ ಇಂದಿರಾನಗರ ನಿವಾಸಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿರುವ ವಂಚಕರು ಬರೋಬ್ಬರಿ 31,83,00,000 ಹಣವನ್ನ ಲೂಟಿ ಮಾಡಿದ್ದಾರೆ. 187 ಬಾರಿ ವಂಚಕರು ಮಹಿಳೆಯಿಂದ ಹಣವನ್ನ ವರ್ಗಾಯಿಸಿಕೊಂಡಿದ್ದಾರೆ. ಮಹಿಳೆ ನೀಡಿದ ದೂರಿನ ಮೇರೆಗೆ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಐಟಿ ಕ್ಷೇತ್ರದಲ್ಲಿ ಹಿರಿಯ ಉದ್ಯೋಗಿಯಾಗಿರುವ ಮಹಿಳೆಗೆ 2024ರ ಸೆಪ್ಟೆಂಬರ್ 15ರಂದು ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದ. ನಾನು DHL ಕೊರಿಯರ್ ಸರ್ವಿಸ್ನಿಂದ ಕರೆ ಮಾಡ್ತಾ ಇದ್ದೇನೆ. ಮುಂಬೈನ ಅಂಧೇರಿಯ DHL ಕೇಂದ್ರದಿಂದ ನಿಮ್ಮ ಹೆಸರಿಗೆ ಪಾರ್ಸೆಲ್ ಬಂದಿದೆ. ಅದರಲ್ಲಿ 3 ಕ್ರೆಡಿಟ್ ಕಾರ್ಡ್, 4 ಪಾಸ್ಪೋರ್ಟ್ ಮತ್ತು MDMA ಡ್ರಗ್ಸ್ ಇದೆ ಎಂದಿದ್ದಾನೆ.
ಈ ವೇಳೆ ಮಹಿಳೆ ನನಗೂ ಪಾರ್ಸೆಲ್ಗೂ ಸಂಬಂಧ ಇಲ್ಲ ಎಂದಿದ್ದಾರೆ. ಇತ್ತ ವಂಚಕರು ಸೈಬರ್ ಸೆಲ್ಗೆ ವರದಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. 2024ರ ಸೆಪ್ಟೆಂಬರ್ 23ರಂದು ಓರ್ವ ವ್ಯಕ್ತಿ ಸಿಬಿಐ ಅಧಿಕಾರಿ ಹೆಸರಿನಲ್ಲಿ ಮಹಿಳೆಗೆ ಕರೆ ಮಾಡಿ 1 ವಾರ ವಿಚಾರಣೆ ನಡೆಸಿದ್ದಾನೆ. ಆರ್ಬಿಐನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಗೆ ನಿಮ್ಮ ಆಸ್ತಿಯ ವಿವರಗಳನ್ನ ಘೋಷಿಸಬೇಕು. ತನಿಖೆಯ ಭಾಗವಾಗಿ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಬೇಕಿದೆ. ಹೀಗಾಗಿ ಹಣ ವರ್ಗಾವಣೆ ಮಾಡಿ. ಪರಿಶೀಲನೆ ಬಳಿಕ ಹಣ ವಾಪಸ್ ನೀಡಲಾಗುವುದು ಎಂದಿದ್ದಾನೆ. ವಂಚಕನ ಮಾತನ್ನ ನಂಬಿದ ಮಹಿಳೆ ತಮ್ಮ ನಿಶ್ಚಿತ ಠೇವಣಿ ಮತ್ತು ಉಳಿತಾಯ ಖಾತೆಯಲ್ಲಿದ್ದ ಹಣವನ್ನ ವಂಚಕರು ನೀಡಿದ್ದ ಬ್ಯಾಂಕ್ ಖಾತೆಗಳಿಗೆ ರವಾನಿಸಿದ್ದಾರೆ. ಬಳಿಕ ಕರೆ ಮಾಡಿ ಹಣ ಕೇಳಿದ್ರೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಜೀವ ಬೆದರಿಕೆ ಹಾಕಿದ್ದಾರೆ. ಮಾರ್ಚ್ 26ರಂದು ವಂಚಕರು ತಮ್ಮ ಮೊಬೈಲ್ ಸಂಪರ್ಕವನ್ನೇ ಕಡಿತಗೊಳಿಸಿದ್ದಾರೆ. ಮಗನ ಮದುವೆ, ವಿದೇಶ ಪ್ರಯಾಣ ಮತ್ತು ಅನಾರೋಗ್ಯದ ಕಾರಣ ಸಂತ್ರಸ್ತೆ ತಡವಾಗಿ ದೂರು ನೀಡಿದ್ದಾರೆ. ಅದೇನು ಅಂದರೆ ಸತತ 8 ತಿಂಗಳ ಕಾಲ ಆ ಮಹಿಳೆಯನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಆ ಮಹಿಳೆಯಿಂದ ಸುಮಾರು 31.5 ಕೋಟಿಯಷ್ಟು ಹಣವನ್ನು ಸೈಬರ್ ಕ್ರಿಮಿನಲ್ಸ್ ವಸೂಲಿ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅವರಿಗೆ ರಿಯಲೈಸ್ ಆಗಿದೆ, ನನಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ನಾನು ಮೋಸ ಹೋಗಿದ್ದೀನಿ ಅಂತ. ಸುಮಾರು 25 ವರ್ಷ ಕೂಡಿಟ್ಟಂಥ ಸಂಬಳವನ್ನು ಕೂಡಿಟ್ಟಂಥ ಅಕೌಂಟಿಂದ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸಲ್ಲಿ ಸುಮಾರು 150 ಟ್ರಾನ್ಸಾಕ್ಷನ್ಸ್ ಆಗಿದೆ. 60 ಅಕೌಂಟ್ ಬೇರೆ ಬೇರೆ ಅಕೌಂಟ್ಸ್ಗೆ ದಿನಕ್ಕೊಂದೊಂದು ಅಕೌಂಟ್ ಕೊಡ್ತಾ ಇದ್ದಾರೆ. ಆ ಕಡೆಯಿಂದ ಸುಮಾರು 60 ಅಕೌಂಟ್ಸ್ಗೆ 32.5 ಕೋಟಿಯಷ್ಟು ದುಡ್ಡು ಕಳಿಸಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸುವಂತೆ ರೈತರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಕಲಬುರಗಿ ಡಿಸಿ ಕಚೇರಿಯಿಂದ ಎಸ್ವಿಪೈ ವೃತ್ತದವರೆಗೂ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಬಳಿ ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ರು. ಇತ್ತ ಕಳೆದ 5 ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದ ಬೀದರ್ ರೈತರು ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಮತ್ತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಮನವಿ ಮಾಡಿದ್ರು. ಇತ್ತ ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿಯವರಿಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಮನವರಿಕೆ ಮಾಡಿದ್ದೇನೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಕುಳಿತು ಊಟ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಧ್ಯದಲ್ಲಿ ಕೂತಿದ್ರೆ ಪಕ್ಕದಲ್ಲೇ ಡಿಕೆ ಶಿವಕುಮಾರ್ ಕೂತಿದ್ರು. ಇನ್ನು ಸಚಿವ ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ ಸೇರಿ ಹಲವರು ಊಟದ ಫೋಟೋದಲ್ಲಿ ಸೆರೆಯಾಗಿದ್ದಾರೆ. ಭಾನುವಾರ ಖರ್ಗೆ ಭೇಟಿಯಾಗಿದ್ದ ಡಿಕೆ ಶಿವಕುಮಾರ್, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದಿದ್ದಾರೆ. ಈ ಬಗ್ಗೆ ಪೋಸ್ಟ್ ಒಂದನ್ನು ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನಾನು ಹಗಲು ರಾತ್ರಿ ದುಡಿದು ಪಕ್ಷ ಕಟ್ಟಿದ್ದೇನೆ, ಮುಂದೆಯೂ ಕಟ್ಟುತ್ತೇನೆ. ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೆ ನನ್ನನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡಲು ಹೇಳುತ್ತಾರೋ ಅಲ್ಲಿವರೆಗೂ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಮುಂದೆಯೂ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯುವವನು ನಾನು ಎಂದಿದ್ದಾರೆ. ಸಿಎಂ ದೆಹಲಿಗೆ ತೆರಳುವ ಮುನ್ನ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ರಾಜಣ್ಣ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ನಡೆದ ಪ್ರತ್ಯೇಕ ಮಾತುಕತೆಯಲ್ಲಿ ರಾಜಣ್ಣ ಸಚಿವ ಸ್ಥಾನದ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜಣ್ಣ ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರು ಸಿಎಂ ಭೇಟಿಯಾಗಿದ್ದರು. ಸಿಎಂ ಭೇಟಿಯಾಗಿದ್ದ ವಿಜಯಾನಂದ ಕಾಶಪ್ಪನವರ್ ಮಂತ್ರಿಯಾಗುವ ಆಸೆಯಿಂದಲೇ ಸಿಎಂರನ್ನ ಭೇಟಿ ಆಗಿದ್ದೇ ಎಂದಿದ್ದಾರೆ. ಮಂತ್ರಿ ಆಗಬೇಕು ಅನ್ನೋ ಒಂದು ಆಶೆಯಿಂದಲೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೆ. ಏನಂದ್ರೆ ಸರ್ ಮುಖ್ಯಮಂತ್ರಿಗಳು, ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್ ಸೇರಿ ಹಲವು ಶಾಸಕರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಚುರುಕು ಪಡೆದುಕೊಂಡಿದೆ. ಜೆಡಿಯು ಶಾಸಕರ ಸಭೆ ಕರೆದಿದ್ದ ಸಿಎಂ ನಿತೀಶ್ ಕುಮಾರ್ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಹಾರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನವೆಂಬರ್ 20ರಂದು ನಿತೀಶ್ ಕುಮಾರ್ ಬಿಹಾರದ 10ನೇ ಸಿಎಂ ಆಗಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಪದಗ್ರಹಣದ ಬಗ್ಗೆ ಬಿಹಾರ ಬಿಜೆಪಿ ಅಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅಧಿಕೃತ ಮಾಹಿತಿ ಪ್ರಕಟಿಸಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ. ಪ್ರಧಾನಿ ಮೋದಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.
ನವದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ಪ್ರಕರಣ ಸಂಬಂಧ ಶಂಕಿತ ಉಗ್ರನ ಸಹಚರನನ್ನ ಎನ್ಐಎ ಬಂಧಿಸಿದೆ. ಶಂಕಿತ ಉಗ್ರ ಉಮರ್ ಸಹಚರ ಜಾಸಿರ್ ಬಿಲಾಲ್ ವಾನಿಯನ್ನ ಬಂಧಿಸಿರುವ ಎನ್ಐಎ ವಿಚಾರಣೆ ನಡೆಸುತ್ತಿದೆ. ಇನ್ನು ಆರೋಪಿ ಅಮೀರ್ನನ್ನ 10 ದಿನ ಎನ್ಐಎ ವಶಕ್ಕೆ ನೀಡಿ ಪಾಟಿಯಾಲ ಹೌಸ್ ಕೋರ್ಟ್ ಆದೇಶಿಸಿದೆ. ಇನ್ನು ಎನ್ಐಎ ಈ ಹಿಂದೆ ವಶ ಪಡೆದಿದ್ದ 3 ವೈದ್ಯರು ಸೇರಿದಂತೆ 4ರನ್ನ ಬಿಡುಗಡೆ ಮಾಡಲಾಗಿದೆ. ತನಿಖೆ ವೇಳೆ ವಶಕ್ಕೆ ಪಡೆದ ವೈದ್ಯರಿಗೂ ಆರೋಪಿ ಡಾಕ್ಟರ್ ಉಮರ್ ಉನ್ ನಬಿಗೂ ಯಾವುದೇ ಸಂಪರ್ಕ ಇರುವ ಬಗ್ಗೆ ಸುಳಿವು ಸಿಗದ ಹಿನ್ನೆಲೆ 4ರನ್ನ ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ರೆಹಾನ್, ಡಾಕ್ಟರ್ ಮೊಹಮ್ಮದ್, ಡಾಕ್ಟರ್ ಮುಸ್ತಕಿಮ್ ಹಾಗೂ ರಾಸಾಯನಿಕ ಡೀಲರ್ ದಿನೇಶ್ ಸಿಂಗ್ನನ್ನ ಎನ್ಐಎ ಬಿಡುಗಡೆ ಮಾಡಿದೆ. ತುಮಕೂರಿನ ಜನರಿಗೆ ನಮ್ಮ ಮೆಟ್ರೋ ಕಡೆಯಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ರೈಲು ಸೇವೆ ವಿಸ್ತರಿಸಲು ನಮ್ಮ ಮೆಟ್ರೋ ಮುಂದಾಗಿದೆ. ಇದೇ ಮೊದಲ ಬಾರಿಗೆ ನಮ್ಮ ಮೆಟ್ರೋ ಅಂತರ್ಜಿಲ್ಲೆ ಸಂಚಾರಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ. 59.6 ಕಿಲೋಮೀಟರ್ ಮೆಟ್ರೋ ವಿಸ್ತರಣೆಗಾಗಿ ಡಿಪಿಆರ್ ಸಿದ್ಧಪಡಿಸಲು ಬಿಎಂಆರ್ಸಿಎಲ್ ಬಿಡ್ ಕರೆದಿದೆ. ಬೆಂಗಳೂರಿನ ಮಾದವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗದ 59.60 ಕಿಲೋಮೀಟರ್ ಯೋಜನೆ ಇದಾಗಿದೆ. ನೆಲಮಂಗಲ, ದಾಬಾಸ್ಪೇಟೆ, ಕ್ಯಾತಸಂದ್ರ ಮೂಲಕ ಹೊಸ ಕಾರಿಡಾರ್ ಹಾದು ಹೋಗಲಿದ್ದು, ನವೆಂಬರ್ 21, 2025ರಂದು ಈ ಯೋಜನೆಯ ಟೆಂಡರ್ ತೆರೆಯುವ ಸಾಧ್ಯತೆ ಇದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಯೋಜನೆ ನಡೆಯಲಿದೆ. ಯೋಜನೆಯ ಮೊದಲ ಹಂತಕ್ಕೆ 20,649 ಕೋಟಿ ವೆಚ್ಚವಾಗುವ ನಿರೀಕ್ಷೆ ಇದೆ. 2024-25ರ ರಾಜ್ಯ ಬಜೆಟ್ನಲ್ಲಿ ಈ ಯೋಜನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ರು. ಇದೀಗ ಡಿಪಿಆರ್ಗೆ ಬಿಡ್ ಸಲ್ಲಿಸಲು ನವೆಂಬರ್ 20ರ ಗಡುವು ನೀಡಲಾಗಿದೆ. ಡಿಪಿಆರ್ ತಯಾರಿಕೆಗೆ 5 ತಿಂಗಳ ಕಾಲಾವಕಾಶ ನಿಗದಿಯಾಗಿದೆ. ಇನ್ನು ಈ ಬಿಡ್ನಲ್ಲಿ ಭಾಗವಹಿಸುವ ಕಂಪನಿಗಳು 4.5 ಲಕ್ಷ ಠೇವಣಿ ಇಡಬೇಕು ಅಂತ ತಿಳಿಸಲಾಗಿದೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸರ್ಕಾರಕ್ಕೆ ತಲೆ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯವಾಗೋ ರೀತಿ ಯೋಜನೆಯಂತ ಸಂಸದ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ತುಮಕೂರಿಗೆ ಮೆಟ್ರೋ ರೈಲು ಸೇವೆ ಮೂಲಕ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡಲು ನಿರ್ಧರಿಸಲಾಗಿದೆ. ಇದರಲ್ಲಿ ನಾವು ರಾಜಕೀಯ ಮಾಡಬಾರದು. ರಿಯಲ್ ಎಸ್ಟೇಟ್ಗೂ ಮೆಟ್ರೋಗೂ ಸಂಬಂಧವಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸರ್, ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಜನೆ ಮಾಡ್ತೀವಿ ಅಂತ ಹೊರಟ್ರೆ ಇದೇ ರೀತಿಯ ಐಡಿಯಾಗಳು ಬರೋದು. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ. ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಆಮೇಲೆ ಈ ರಿಯಲ್ ಎಸ್ಟೇಟ್ ಇದೆಯಲ್ಲ, ಇದು ಮೆಟ್ರೋಗೂ ಇದಕ್ಕೇನು ಸಂಬಂಧ ಇಲ್ಲ. ಅಯ್ಯೋ, ಬೆಳೀತಾನೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರ ಪಲ್ಸ್ ರೇಟ್ ಕಡಿಮೆ ಆಗಿದ್ರಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯ ಐಸಿಯುನಲ್ಲಿ ಪಾರ್ವತಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪತ್ನಿ ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವೈದ್ಯರಿಗೆ 2 ಬಾರಿ ಫೋನ್ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಆಸ್ಪತ್ರೆಯಲ್ಲಿ ತಾಯಿ ಜೊತೆಗಿದ್ದಾರೆ. ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಯತೀಂದ್ರ ಜೊತೆ ಮಾತನಾಡಿ ವಾಪಸ್ಸಾಗಿದ್ದಾರೆ. ನೆಲಮಂಗಲದಲ್ಲಿ ನಿವೃತ್ತ ಡಿವೈಎಸ್ಪಿ ಮಗಳಿಗೂ ವರದಕ್ಷಿಣೆ ಕಿರುಕುಳದ ಬೆಸಿ ತಟ್ಟಿದೆ. ನೆಲಮಂಗಲ ತಾಲೂಕಿನ ತಿಮ್ಮಪ್ಪನಪಾಳ್ಯದ ನಿವಾಸಿ ನಿವೃತ್ತ ಡಿವೈಎಸ್ಪಿ ಗೋವಿಂದರಾಜು ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. 2023ರಲ್ಲಿ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ, ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಜೋರಾಗಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಮಗಳು ಅನಿತಾಗೆ ಮದುವೆಯಾದ 15 ದಿನದಿಂದಲೇ ಕಿರುಕುಳ ಆರಂಭವಾಗಿದೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ಪತಿ ಗೋವರ್ಧನ್ ಹಾಗೂ ತಂದೆ ನಾಗರಾಜು ಮತ್ತು ಕುಟುಂಬದವರ ವಿರುದ್ಧ ದೂರು ದಾಖಲಿಸಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಪ್ರೇಮಿಗಳ ಜೋಡಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮದುವೆಯಾಗಿದೆ. ಸಂವಿಧಾನ ಪೀಠಿಕೆ ಓದುವ ಮೂಲಕ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. 4 ವರ್ಷದಿಂದ ಪ್ರೀತಿಸ್ತಾ ಇರುವ ಬಲಗಾರನಹಳ್ಳಿಯ ನಿವಾಸಿ ಪವನ್ ಮತ್ತು ದೊಡ್ಡಬಳ್ಳಾಪುರ ನಿವಾಸಿ ವಂದನ ಅಂತರ್ಜಾತೀಯವರಾಗಿರುವುದರಿಂದ ಪೋಷಕರು ವಿರೋಧಿಸಿದ್ದಾರೆ. ಹೀಗಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮದುವೆಯಾದ ಜೋಡಿ ಬಳಿಕ ದಲಿತ ಮುಖಂಡರ ಸಮ್ಮುಖದಲ್ಲೇ ಅಂಬೇಡ್ಕರ್ ಪ್ರತಿಮೆ ಮುಂದೆ ವಿವಾಹವಾಗಿದ್ದಾರೆ.
ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ. ನ್ಯಾಯಾಧೀಶ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶ ನೀಡಿದೆ. ಹೊಸದಾಗಿ ವಿಚಾರಣೆ ನಡೆಸಿ 15 ದಿನಗಳಲ್ಲಿ ಸೂಕ್ತ ಕಾರಣ, ಸೆಕ್ಷನ್ಸ್ಗಳೊಂದಿಗೆ ಹೊಸ ಆದೇಶ ಹೊರಡಿಸಲು ಪುತ್ತೂರು ಉಪವಿಭಾಗಾಧಿಕಾರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ತೆಲಂಗಾಣದಲ್ಲಿ ಬಿಆರ್ಎಸ್ ಶಾಸಕರು ಕಾಂಗ್ರೆಸ್ಗೆ ಪಕ್ಷಾಂತರ ಪ್ರಕರಣ ಸಂಬಂಧ ತೆಲಂಗಾಣ ಸ್ಪೀಕರ್ಗೆ ಸುಪ್ರೀಂಕೋರ್ಟ್ 1 ವಾರದ ಗಡುವು ಕೊಟ್ಟಿದೆ. ಈ ಪ್ರಕರಣದ ಬಗ್ಗೆ ವಿವರಣೆ ನೀಡುವಂತೆ ಈ ಹಿಂದೆಯೇ 3 ತಿಂಗಳ ಗಡುವು ಕೊಟ್ಟಿತ್ತು. ಆದರೆ ಯಾಕೆ ಇವರಿಗೆ ವಿವರಣೆ ನೀಡಿಲ್ಲ ಅಂತ ಸುಪ್ರೀಂಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಸ್ಪೀಕರ್ ವಿಳಂಬ ಧೋರಣೆಗೆ ಸಿಜೆ ಬಿಆರ್ ಗವಾಯಿ ಅಸಮಾಧಾನ ಹೊರಹಾಕಿದ್ದು, ಪ್ರಕರಣ ಸಂಬಂಧ ವಿವರಣೆ ನೀಡದಿದ್ರೆ ನ್ಯಾಯಾಂಗ ನಿಂದನೆ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. TV9 ನೆಟ್ವರ್ಕ್ನ ನ್ಯೂಸ್ ಡೈರೆಕ್ಟರ್ ಹೇಮಂತ್ ಶರ್ಮಾ ಅವರಿಗೆ ವಾಯ್ಸ್ ಆಫ್ ದ ಪೀಪಲ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗಿದೆ. ಸತ್ಯಸಾಯಿ ಲೋಕಸೇವಾ ಸಂಸ್ಥೆಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿಯಲ್ಲಿ ವಿಶ್ವ ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸದ್ಗುರು ಮಧುಸೂದನ್ ಸಾಯಿ ಅವರು TV9 ನೆಟ್ವರ್ಕ್ನ ನ್ಯೂಸ್ ಡೈರೆಕ್ಟರ್ ಹೇಮಂತ್ ಶರ್ಮಾ ಅವರಿಗೆ ವಾಯ್ಸ್ ಆಫ್ ದ ಪೀಪಲ್ ಅವಾರ್ಡ್ ನೀಡಿ ಸನ್ಮಾನಿಸಿದರು. ವಾಯ್ಸ್ ಆಫ್ ದ ಪೀಪಲ್ ಅವಾರ್ಡ್ ಸ್ವೀಕರಿಸಿದ ಬಳಿಕ ಮಾತನಾಡಿದ ಹೇಮಂತ್ ಶರ್ಮಾ ಅವರು ಸದ್ಗುರು ಮಧುಸೂದನ್ ಸಾಯಿ ಅವರ ಸೇವೆಯನ್ನ ಕೊಂಡಾಡಿದರು. मनुष्यता के विकास के सर्वांगीण विकास के लिए जो 3 तत्व हैं, पोषण, शिक्षा और स्वास्थ्य, उन तीनों का यहाँ जो जिस ढंग से यह मिशन काम कर रहा है तीनों पर परमार्थ के लिए मुफ्त, मैंने जीवन में पहली बार ऐसा अस्पताल देखा जहाँ बिलिंग काउंटर नहीं है, हेल्प डेस्क। वही स्थिति मुझे शिक्षा के बारे में बताई गई और वही स्थिति पोषण के बारे में मुझे याद नहीं है कि दुनिया में कहीं पर भी पूरे ग्लोब में एक दिन में 1 करोड़ बच्चों को पोषण दिया जाता है। इस काम के लिए मैं मधुसूदन साई जी को प्रणाम करता हूँ, आपकी स्तुति करता हूँ। ಇನ್ನು ಈ ಸೇವೆ ನನ್ನದಲ್ಲ, ಈಶ್ವರನದ್ದು. ಈಶ್ವರನ ಆಶೀರ್ವಾದದಿಂದಲೇ ಇದೆಲ್ಲವೂ ಸಾಧ್ಯ ಎಂದು ಸದ್ಗುರು ಮಧುಸೂದನ್ ಸಾಯಿ ಹೇಳಿದರು. शर्मा जी, आपने जो कहा ये मेरा नहीं है, ये ईश्वर का है। उसकी स्फूर्ति से, प्रेरणा से, शक्ति से ही और आशीर्वाद से ही सब साथ है।